ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ಗಶಿರ ಮಾಸದ ಮೊದಲನೇ ಲಕ್ಷ್ಮೀ ಪೂಜೆ ಮಾಡಿದ್ದೆ. ಹಾಗೆ ನಿಮಗೂ ಸ್ವಲ್ಪ ತೋರಿಸೋಣ ನಮ್ಮ ಪೂಜೆ ಹೇಗಾಗಿದೆ. ಸಿಂಪಲ್ಲಾಗೆ ಮಾಡಿದ್ದೆ ಫ್ರೆಂಡ್ಸ್. ನಾನು ಈ ವರ್ಷಕ್ಕೆ 3 ವರ್ಷ ಆಯಿತು ಈ ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಈ 3 ವರ್ಷನೂ ಯಾವ ಥರ ಮಾಡಿದ್ನೋ ಅದೇ ಥರ ಈ ವರ್ಷವೂ ಮಾಡಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಆ ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಎಲ್ಲರಿಗೂ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಇದನ್ನು ಲಕ್ಷ್ಮೀ ಕೂರಿಸಿದ್ದೀನಲ್ಲ, ಅದು ಡೈಲಿ ಪೂಜೆ ಮಾಡೋದು ಲಕ್ಷ್ಮೀ ಕಳಸ ಬೇರೆ ಇಟ್ಟಿದ್ದೀನಿ, ಇದು ಬೇರೆ ಇಟ್ಟಿದ್ದೀನಿ. ಇದನ್ನು ಶನಿವಾರ ಬೆಳಗ್ಗೆ ನಾನು ಸಡ್ಲಿಸ್ತೀನಿ, ಯಾಕಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ತೆಗಿಯೋದಿಲ್ಲ, ಶನಿವಾರ ಸಡ್ಲಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಇವತ್ತಿಂದು ವಿಡಿಯೋ ಸ್ವಲ್ಪ ಇದೆ, ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಸಾಂಬಾರು ರೆಸಿಪಿ ಹಾಕಿದ್ದೆ. ಮತ್ತು ಇವತ್ತು ಪೂಜೆ ಮಾಡಿದ್ದಲ್ಲ, ಪೂಜೆದ್ದು ಸ್ವಲ್ಪ ತೋರಿಸೋಣ ವಿಡಿಯೋ ಅಂತ ತೋರಿಸಿದ್ದೀನಿ. ಹೇಗಾಗಿದೆ ಪೂಜೆ, ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಮತ್ತು ಈ ಕಡೆ ಗಣೇಶನಿಗೂ ಹೂವು ಏರಿಸಿ ಪೂಜೆ ಮಾಡಿದ್ದೆ. ಎಲ್ಲರೂ ಕೇಳ್ತಾಯಿದ್ರು ಗಣೇಶ ಎಲ್ಲಿ ಅಂತ. ಗಣೇಶ ಎಲ್ಲ ಇದ್ದಾನೆ ನೋಡಿ. ಗಣೇಶ ಎಲ್ಲರಿಗೂ ಹಾಯ್ ಮಾಡಪ್ಪ. ಬನ್ನಿ, ಇವಾಗ ಟೊಮೊಟೊ ಸಾಂಬಾರು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ 2 ಟೊಮೊಟೊ ಹಣ್ಣನ್ನು ನಾನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೆ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ನೋಡಿ, ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೆ. ನೀವು ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೋಬೋದು. ಇದಕ್ಕೇನು ಕೊಬ್ಬರಿ ಏನು ಹಾಕೋ ಆಗಿಲ್ಲ, ಹಾಗೆ ಮಾಡಿ ತೋರಿಸ್ತಿದ್ರಿ. ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೇನೆ ನಾನು. ಇದಕ್ಕೆ ಈರುಳ್ಳಿ ಹಾಕ್ತಾಯಿಲ್ಲ. ಜೀರಿಗೆ ಸಾಸಿವೆ ಕಾಳನ್ನು ಹಾಕಿ ಇದಕ್ಕೆ ನೋಡಿ, ಆವಾಗಲೇ ಬೆಳ್ಳುಳ್ಳಿನ ತೊಗೊಂಡಿದ್ದಿಲ್ಲ, ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ. ಆಮೇಲೆ ಟೊಮೊಟೊ ಹಣ್ಣು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮೊದಲು ಟೊಮೊಟೊ ಹಣ್ಣನ್ನು ಬೇಯಿಸ್ಕೋಬೇಕು, ಆದ್ರೇ ಸಾಂಬಾರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಯಾವ ಸಾರಿಗೂ ಕಮ್ಮಿ ಆಗೋದಿಲ್ಲ, ಸೇಮ್ ತಿಳಿಸಾರು ಊಟ ಮಾಡ್ದಂಗೆ ಆಗುತ್ತೆ. ಉಪ್ಪು ಹಾಕಿದ್ವಿ ಅಂದರೆ ಬೇಗ ಬೇಯ್ತವೆ ಅಂತ ಹೇಳೋದು. ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ನಾವು ಮೊದಲು ಇದನ್ನು ಟೊಮೊಟೊ ಹಣ್ಣ. ಆಮೇಲೆ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ತೋರಿಸ್ತೀನಿ. ಉಪ್ಪು ಹಾಕಿದ್ವಿ ಅಂದರೆ ಬೇಗ ಬೇಯ್ತೈತೆ ಅಂತ ಹೇಳೋದು. ಇವತ್ತು ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಾಯಿದ್ದೆ. ಮತ್ತು ನೈವೇದ್ಯಕ್ಕೂ ಏನಾದರೂ ಮಾಡಬೇಕಿತ್ತು, ಮಾಡ್ತೀನಿ ಫ್ರೆಂಡ್ಸ್. ಶಾವಿಗೆ ಪಾಯಸನಾದರೂ ಏನಾದರೂ ಮಾಡಬೇಕು, ಅದಕ್ಕೆ ಸಾಂಬಾರು. ಮತ್ತು ನಾನು ಇವತ್ತೇನು ಊಟ ಮಾಡೋ ಆಗಿದ್ದಿಲ್ಲ, ಒಂದೇ ಊಟ ಅಲ್ವಾ, ನೈಟ್ ಊಟ ಮಾಡ್ತೀವಿ. ಅದಕ್ಕೆ ಮಧ್ಯಾಹ್ನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡಿಗೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ. ಇವಾಗ ನಾನು ಉಪ್ಪು ಹಾಕಿದ್ದೆಲ್ಲ ಬೇಯ್ತಾಯಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀವು ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ನೋಡಿ. MTR ಇದ್ದರೆ MTR ಹಾಕ್ಕೊಳ್ಳಿ, ಇಲ್ಲ ಮನೆಗೆ ಹಾಕಿದ್ದಿರ್ತದೆ, ಮನೆಗೆ ಮಾಡಿದ್ದಿದ್ರೆ ಅದನ್ನೇ ಹಾಕಿ. ಮತ್ತು ಸಾಂಬಾರು ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ, ಮತ್ತು ಬೆಲ್ಲ, ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು, ನಿಮಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಇದು ಟೊಮೊಟೊ ಹಣ್ಣಿನ ಸಾಂಬಾರು ರೆಸಿಪಿ ಬೇಗ ರೆಡಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ನೀವು ಇದಕ್ಕೇನು ಕೊಬ್ಬರಿ ಮತ್ತು ಈರುಳ್ಳಿ ಏನು ಹಾಕದೇ ಮಾಡಿದ್ದೀನಿ ನಾನು, ಗೊತ್ತಾ. ಸೇಮ್ ಟು ಸೇಮ್ ತಿಳಿಸಾರು ಏನು ಊಟ ಮಾಡ್ತಿರಲ್ಲ ನೀವು, ಅದೇ ಥರನೇ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನೀವೇ ಹೇಳ್ತೀರಾ ನನಗೆ. ನೋಡಿ, ನನಗಂತೂ ತುಂಬ ಇಷ್ಟ ಇದು ಸಾಂಬಾರು. ನಮ್ಮ ಹಸ್ಬೆಂಡು ಇಷ್ಟಪಡ್ತಾರೆ, ಯಾಕಂದರೆ ಇದಕ್ಕೆ ನಾನು ಜಾಸ್ತಿ ಏನು ಸಾಮಾನು ಹಾಕಿರೋದಿಲ್ಲ ಅಲ್ವಾ. ಅದಕ್ಕೆ ನೋಡಿ, ಒಂದು ಹೇಳ್ತೀನಿ, ನಾವು ಎಷ್ಟು ಜಾಸ್ತಿ ಸಾಮಾನು ಹಾಕಿ ಮಾಡಿದರೂ ಸಾಂಬಾರು ಚೆನ್ನಾಗಾಗಿರೋದಿಲ್ಲ ಅಲ್ವಾ. ಸ್ವಲ್ಪ ನಾವೇನಾದರೂ ಸಿಂಪಲ್ಲಾಗಿ ಮಾಡಿದಾಗ ಅದೇ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ, ನಾನು ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ಈ ಥರ ಸಾಂಬಾರು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಮತ್ತು ನಾನು ಮಾಡಿರೋ ಇವತ್ತು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮೆನೇ ಇರಲಿ. ಸಿಂಪಲ್ಲಾಗಿ ಇವಾಗ ಟೊಮೊಟೊ ಸಾಂಬಾರು ರೆಡಿಯಾಗೈತಿ. ಸೇಮ್ ಟು ಸೇಮ್ ರಸಮ್ ಥರನೇ ಆಗುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದರೆ ಇನ್ನೂ ಅರ್ಥ ಆಗೋದಿಲ್ಲ ನೋಡಿ. ಇವಾಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಬಿಸಿ ಅನ್ನ ಮತ್ತು ಸ್ವಲ್ಪ ತುಪ್ಪ ಇದ್ದರೆ ಇನ್ನೂ ಸಖತ್ತ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ. ಮತ್ತು ನಾನು ಬೇಗ ನಿಮಗೆ ಇನ್ನೊಂದು ರೆಸಿಪಿ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.